ಹೇಗನ್ಸುತ್ತೆ ಒಂದು ಮಗುನ ಹೊಟ್ಟೆಲಿ ಇಟ್ಕೊಂಡು 9 ತಿಂಗಳು ಹೆತ್ತು ಹೊತ್ತು ಅದು ಒಳಗಡೆ ಮೂಮೆಂಟ್ ಆಗೋದನ್ನು ಫೀಲ್ ಮಾಡಿ ಆ ತಾಯಿ ಗರ್ಭದಿಂದ ಮಗು ಹೊರಗೆ ಬಂದ ಮೇಲೆ ಇಟ್ಸ್ ಅ ಸ್ಪೆಷಲ್ ಚೈಲ್ಡ್ ಅಂತ ಹೇಳಿದಾಗ ದ ಮೂಮೆಂಟ್ ಹವ್ ಯು ಫೆಲ್ಟ್? ಅದು ಒಂದು ಲೆವೆಲ್ ಡೌನ್ಗೆ ಹೋಗಿ ಮತ್ತೆ ಎದ್ದು ಬಂದಿರೋ ಸಿಚುವೇಶನ್ ಅದು. ಸೊ ಅದು ಒಂದು ಡಿಫ್ರೆಂಟ್ ಜರ್ನಿ ಅದು. ಸೊ ಅದು ಒಂದು ಕರಾಳವಾಗಿ ಆಮೇಲೆ ಅದೊಂದು ಸುಂದರ ಅಧ್ಯಾಯವಾಗಿ ನಾವು ಅದನ್ನು ಬದಲಾಯಿಸಿಕೊಂಡಂತಹ ಒಂದು ಕತೆ ಅದು. ಡೆಲಿವರಿ ಆಗಿ ಸ್ವಲ್ಪ ಟೈಮಲ್ಲ ಆವಾಗಲೇ ನನಗೆ ಮಗು ಸ್ಪೆಷಲ್ ಚೈಲ್ಡ್ ಅಂತ ಯಾವಾಗ ಗೊತ್ತಾಯಿತು. ಸೊ ಆವಾಗ ನಾನು ತುಂಬ ಡಿಪ್ರೆಸ್ಡ್ ಆಗಿ, ಜೀವನ ಅಂತ ಬಂದರೆ ನನ್ನ ಮಗಳು ನನ್ನ ಲೈಫಿಗೆ ದೊಡ್ಡ ಗಿಫ್ಟ್. ನನಗೆ ಅವಳಿಂದ ನಾನು ಸುಮಾರು ಕಲ್ತಿದ್ದೀನಿ. ಶೀ ಈಸ್ ಅ ಸ್ಪೆಷಲ್ ಚೈಲ್ಡ್. ಲೈಫು ಎಲ್ಲರಿಗೂ ಎಲ್ಲ ಸ್ಟೇಜಲ್ಲೂ ಎಲ್ಲನೂ ಕಲಿಸ್ತಾ ಹೋಗುತ್ತೆ. ನೀವು ಕಲಿಯುವಂಥ ಒಂದು ವ್ಯವಧಾನ ಇಟ್ಕೋಬೇಕು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಅದರಲ್ಲೂ ಏನೋ ದೇವರು ಒಳ್ಳೇದು ಮಾಡಿದ್ದಾನೆ ಅಂತ ಹುಡುಕಿದ್ರೆ ನೀವು ತುಂಬ ಸಮಾಧಾನ ಲೆವೆಲಲ್ಲಿ ಇರ್ತೀರ. ಇಲ್ಲ ಅಂತಂದರೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ, ನಂಗೆ ಯಾಕೆ ಹಿಂಗೆ ಈ ಕೊರಗೋದ್ರಲ್ಲೇ ಜೀವನ ಅರ್ಧ ಮುಗ್ದೋಗುತ್ತೆ. ಲೈಫಲ್ಲಿ ಕೊರಗೋದೇ ಜೀವನ ಆದರೆ ನಿಮ್ಮ ಸೆಲೆಬ್ರೇಷನ್ ಜಾಗ ಇರಲ್ಲ. ಸೊ ನೀವು ಕೊರಗಬಾರ್ದು, ಅರ್ಥ ಮಾಡ್ಕೋಬೇಕು. ಸೆಲೆಬ್ರೇಷನ್ ಮೋಡಿಗೆ ನೀವು ತಗೊಂಡು ಹೋಗಬೇಕು. ಇಲ್ಲ ಓವರ್ಕಮ್ ಇಲ್ಲ, ಅದ್ರ ಜೊತೆಗೆ ಜೀವನ ಮಾಡೋದೇ. ಪ್ರಾಬ್ಲಮ್ಮನ್ನು ನೀವು ಫೇಸ್ ಮಾಡಬೇಕು ಅಂತ ಬಂದಾಗ ಪ್ರೆಷರ್ ಬಿಲ್ಡ್ ಆಗುತ್ತೆ. ಯಾವಾಗ ನೀವು ಪ್ರಾಬ್ಲಮನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಅದ್ರ ಜೊತೆಗೆ ನೀವು ಹೆಜ್ಜೆ ಹಾಕ್ತಾ ಹೋದಾಗ ಪ್ರಾಬ್ಲಮ್ ಥರ ಅನಿಸಲ್ಲ, ಸಹಜೀವನ ಥರ ಫೀಲ್ ಆಗುತ್ತೆ. ನನ್ನ ಮಗಳು ಶಿ ಈಸ್ ಅ ಸ್ಪೆಷಲ್ ಚೈಲ್ಡ್ ಇರ್ಬೋದು, ಬಟ್ ಶಿ ಈಸ್ ಆ್ಯಕ್ಟಿವ್, ಟಚ್ ವುಡ್. ಆ್ಯಂಡ್ ನಾವು ಅವಳಿಗೆ ಒಂದು ಒಳ್ಳೆ ಲೈಫ್ ಕೊಡಬೇಕಂತ ಸ್ಟ್ರಗಲ್ ಮಾಡ್ತಾ ಇರ್ತೀವಿ. ದೇವರು ಏನೋ ಕೊಟ್ಟಿರ್ತಾನೆ ಅಂತಂದರೆ ನಾವು ಅದನ್ನು ಫುಲ್ ಮನಸ್ಸಿಂದ ಅಕ್ಸೆಪ್ಟ್ ಮಾಡ್ಕೊಂಡು ನಡೆಸ್ಕೊಂಡು ಹೋಗಬೇಕು. ನಾವು ಅದರಲ್ಲಿ ಮತ್ತೆ ಸರಿ ಇರೋರು ತುಂಬ ಅಹಂಕಾರ ಪಡಬಾರ್ದು, ಸರಿ ಇಲ್ದಿರೋರು ತುಂಬ ದುಃಖ ಪಡಬಾರ್ದು. ಅದರ ನಡುವಲ್ಲೇ ಲೈಫನ್ನು ನಾವು ತಗೊಂಡು ಹೋಗಬೇಕು. ಆಮೇಲೆ ನನ್ನ ಜೀವನ ಅಂತ ಬಂದರೆ ನನ್ನ ಮಗಳು ನನ್ನ ಲೈಫಿಗೆ ದೊಡ್ಡ ಗಿಫ್ಟ್. ನನಗೆ ಅವಳಿಂದ ನಾನು ಸುಮಾರು ಕಲ್ತಿದ್ದೀನಿ. ಶೀ ಈಸ್ ಅ ಸ್ಪೆಷಲ್ ಚೈಲ್ಡ್ ವಿತ್ ಡೌನ್ ಸಿಂಡ್ರೋಮ್. ಹೌದು, ಅವಳು ಆ ಮಕ್ಕಳು ಇರೋ ರೀತಿ, ಅವ್ರ ಲೈಫಲ್ಲಿ ಸ್ವೀಕರಿಸೋ ರೀತಿ, ತುಂಬ ವಿಚಾರಗಳನ್ನು, ಆಮೇಲೆ ಯಾವುದೇ ನೆಗೆಟಿವ್ ವಿಚಾರಗಳು ಅಥವಾ ಏನು ಹೇಳ್ತಾರೆ ಮ್ಯಾನಿಪ್ಯುಲೇಷನ್ ಇಲ್ಲದೆ ಅವರು ಜನರನ್ನು ನೋಡ್ಕೊಳ್ಳೋ ರೀತಿ ಎಲ್ಲ ಇದೆಯಲ್ಲ, ನನ್ನ ಮಗಳು ಶಿ ಈಸ್ ವೆರಿ ಸ್ವೀಟ್. ನನಗೆ ತುಂಬ ಖುಷಿ ಆಗುತ್ತೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅವಳ ಜೊತೆಗೆ ಇರೋದು. ಅದು ನನಗೆ ಲೈಫ್ನ ದೊಡ್ಡ ಗಿಫ್ಟ್. ಅವಳು ತುಂಬ ಜನ ಬೇರೆ ಬೇರೆ ಥರ ಅದನ್ನು ಪ್ರೆಡಿಕ್ಟ್ ಮಾಡಬಹುದು. ಅಫ್ಕೋರ್ಸ್ ಚಾಲೆಂಜಸ್ ತುಂಬ ಇದೆ. ಆ್ಯಂಡ್ ನಾನು ತುಂಬ ಸ್ಟ್ರಗಲ್ ಆಗಿದ್ದೆ ಪರ್ಸ್ನಲ್ಲಾಗಿ. ಈ ಮೀಡಿಯಾ ಜರ್ನಿ ಜೊತೆಗೆ ನನ್ನ ಪರ್ಸ್ನಲ್ ಲೈಫನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಿತ್ತು. ಬಟ್ ಅದೆಲ್ಲ ಆಲ್ಟುಗೆದರ್ ಏನಾಗುತ್ತೆ ಅಂದರೆ ಈ ಲೈಫ್ನಿಂದ ಹೀಗೆ ಇರುತ್ತೆ, ನೀ ಹೀಗೆ ಲೈಫ್ ಲೀಡ್ ಮಾಡಬೇಕು ಅಂದಾಗ ನೀ ಅದರ ಒಳಗಡೆ ಒಂದು ಫ್ರೇಮನ್ನು ಹಾಕ್ಕೊಂಡು ಮಾಡಬೇಕಾಗತ್ತೆ. ಸೊ ನನ್ನ ಮಗಳ ಜೊತೆಗೆ ನಾನು ಟೈಮ್ ಸ್ಪೆಂಡ್ ಮಾಡಿದಾಗೆಲ್ಲ ಐ ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ರಿಲ್ಯಾಕ್ಸ್ಡ್ ಆಗಿರ್ತೀನಿ. ಆಮೇಲೆ ಕೋವಿಡ್ ಗೆದ್ದು ಬಂದಿರೋದು ನನಗೆ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಲೈಫಲ್ಲಿ. ಅದು ನನ್ನ ಟರ್ನಿಂಗ್ ಪಾಯಿಂಟ್ ಮೂಮೆಂಟ್ ಮತ್ತು ಸೆಲೆಬ್ರೇಷನ್ ಮೂಮೆಂಟ್ ಅಂತ ಹೇಳಲ್ಲ, ಬಟ್ ಆಫ್ಕೋರ್ಸ್ ಒಂದು ಜೀವ ಹೋಗುತ್ತೆ ಅನ್ನೋದು ವಾಪಸ್ ಸಿಕ್ಕಿರೋದಿರುತ್ತಲ್ಲ, ಅದರಷ್ಟು ಖುಷಿ ಬೆಲೆ ಕಟ್ಟೋಕ್ಕಾಗಲ್ಲ ಅದನ್ನು. ಆಮೇಲೆ ಇನ್ನೂ ಹೀಗೆ ಹೇಳ್ತಾ ಹೋಗ್ತಾ ಇದ್ದರೆ ಸುಮಾರಿರುತ್ತೆ. ಈಗ ಜನ ನನ್ನನ್ನು ಹಿಡಿದು ನೀವು ಚೆನ್ನಾಗಿ ಓದ್ತೀರಾ, ಚೆನ್ನಾಗಿ ನ್ಯೂಸ್ ಮಾಡ್ತೀರಾ ಅಂತ ಹೊಗಳೋದಾಗಿರಬಹುದು. ಆಮೇಲೆ ಮೀಡಿಯಾದಿಂದ ಸಿಕ್ಕಿರುವಂತಹ ಫೇಮ್ ಆಗಿರ್ಬೋದು ಇದು. ಆಮೇಲೆ ನಮ್ಮ ಮನೆ ಫಸ್ಟು ಗೃಹ ಪ್ರವೇಶ ಆದಾಗ ನನ್ನ ಕನಸಿನ ಮನೆ ಥರ ಅದನ್ನು ರೆಡಿ ಮಾಡಿ ಅದನ್ನು ಗೃಹ ಪ್ರವೇಶ ಮಾಡಿರೋದಾಗಿರ್ಬೋದು. ತುಂಬ ಈ ಥರ ಹ್ಯಾಪಿ ಮೂಮೆಂಟ್ಸ್ ಇದೆ. ಡಿಸ್ಟರ್ಬ್ ಆಗಿದ್ದು ನನಗೆ ಅಂದರೆ ಡೆಲಿವರಿ ಆಗಿ ಸ್ವಲ್ಪ ಟೈಮಲ್ಲ ಆವಾಗಲೇ ನನಗೆ ಮಗು ಸ್ಪೆಷಲ್ ಚೈಲ್ಡ್ ಅಂತ ಯಾವಾಗ ಗೊತ್ತಾಯಿತು. ಸೊ ಆವಾಗ ನಾನು ತುಂಬ ಡಿಪ್ರೆಸ್ಡ್ ಆಗಿದ್ದೆ. ಪ್ರತಿಯೊಂದು ತಾಯಿಗೂ ಆ ಮೂಮೆಂಟಲ್ಲಿ ಎಲ್ಲ ಒಂದು ಕಡೆ ಅದು ಫೀಲ್ ಆಗುತ್ತಲ್ಲ. ಅದು ಇತ್ತು. ಆಮೇಲೆ ಈಗ ನೀವು ಅದನ್ನು ರಿಸೀವ್ ಮಾಡ್ಕೊಂಡಿದ್ದೀರಾ? ಅದು ಆಮೇಲೆ ರಿಸೀವ್ ಮಾಡಿಕೊಂಡೆ. ಅದು ಒಂದು ಲೆವೆಲ್ ಡೌನ್ಗೆ ಹೋಗಿ ಮತ್ತೆ ಎದ್ದು ಬಂದಿರೋ ಸಿಚುವೇಶನ್ ಅದು. ಸೊ ಅದು ಒಂದು ಡಿಫ್ರೆಂಟ್ ಜರ್ನಿ ಅದು. ಸೊ ಅದು ಒಂದು ಕರಾಳವಾಗಿ ಆಮೇಲೆ ಅದೊಂದು ಸುಂದರ ಅಧ್ಯಾಯವಾಗಿ ನಾವು ಅದನ್ನು ಬದಲಾಯಿಸಿಕೊಂಡಂತಹ ಒಂದು ಕತೆ ಅದು. ಹೇಗನ್ಸುತ್ತೆ ಒಂದು ಮಗುನ ಹೊಟ್ಟೆಲಿ ಇಟ್ಕೊಂಡು 9 ತಿಂಗಳು ಹೆತ್ತು ಹೊತ್ತು ಅದು ಒಳಗಡೆ ಮೂಮೆಂಟ್ ಆಗೋದನ್ನು ಫೀಲ್ ಮಾಡಿ ಆ ತಾಯಿ ಗರ್ಭದಿಂದ ಮಗು ಹೊರಗೆ ಬಂದ ಮೇಲೆ ಇಟ್ಸ್ ಅ ಸ್ಪೆಷಲ್ ಚೈಲ್ಡ್ ಅಂತ ಹೇಳಿದಾಗ ದ ಮೂಮೆಂಟ್ ಹವ್ ಯು ಫೆಲ್ಟ್? ಆ್ಯಕ್ಚುಲಿ ಅವಾಗ ನಾನು ಡೆಲಿವರಿ ಆಗಿ 1-2 hours ಏನೋ ಆಗಿತ್ತಷ್ಟೇ. ಲೈಕ್ 2 hours ಅಲ್ಲ ನನಗೆ, ಅಂದರೆ ಹೊರಗಡೆ ಬಂದಾಗ ಅನ್ಕಾನ್ಷಿಯಸ್ ಥರ ಆ ಸ್ಟೇಜಲ್ಲಿ ನಾವಿರ್ತೀವಿ. ಆವಾಗ ಏನಾಗುತ್ತೆ ಅಂದರೆ ಅದು ಡೆಲಿವರಿ ಆಗಿರೋ ಮೈಂಡು ತುಂಬ ವೀಕ್ ಇರುತ್ತೆ. ನಾರ್ಮಲ್ ಡೆಲಿವರಿ.
ಬಟ್ ತುಂಬ ವೀಕ್ ಪೊಸಿಷನಲ್ಲಿ ಇರ್ತೀವಿ, ಅಂದರೆ ವೀಕ್ ಪರಿಸ್ಥಿತಿ ಇರುತ್ತೆ, ನಮ್ಮದು ಸಿಚುವೇಶನ್ ಇರುತ್ತೆ. ಆ ಟೈಮಲ್ಲಿ ಜನರಲ್ ಏನಂದರೆ ತಾಯಿಗೆ ಹೇಳಲ್ಲ, ಸ್ಪೆಷಲ್ ಚೈಲ್ಡ್ ಇದ್ರೂ ತಾಯಿಗೆ ಹೇಳಲ್ಲ, ಡಾಕ್ಟರ್ಸ್ ಆಗಲಿ ನರ್ಸ್ ಆಗಲಿ. ನಂದರಲ್ಲಿ ಏನಾಯಿತು ಅಂತಂದರೆ ಆ ನರ್ಸ್ ಬಂದು ಬೈ ಮಿಸ್ಟೇಕು ಕಾರ್ಡಲ್ಲಿ ಸ್ಪೆಷಲ್ ಚೈಲ್ಡ್ ವಿತ್ ಡೌನ್ ಸಿಂಡ್ರೋಮ್ ಅಂತ ಬರೆದಿರೋದನ್ನು ನನಗೆ ತಂದು ತೋರಿಸ್ಬಿಟ್ಟು, ನಮ್ಮ ಮನೆಯವ್ರು ಸ್ವಲ್ಪ ಹೊರಗಡೆ ಹೋಗಿದ್ರು, ಆ ಕಡೆಗೆ ಡಾಕ್ಟರ್ ಏನೋ ಕರೆದಿದ್ರು ಅಂತ. ಅಂದರೆ ತುಂಬ ಅವರು ಗಾಬರಿ ಓಡಾಡ್ತಿದ್ರು, ಲ್ಯಾಪ್ಟಾಪಲ್ಲಿ ಸರ್ಚ್ ಮಾಡ್ತಾಯಿದ್ರು, ಕಣ್ಣೆಲ್ಲ ತುಂಬ ನಾನು ಹಿಂಗೆ ಅರ್ಧ ಕಣ್ಣಲ್ಲಿ ಹಿಂಗೆ ನೋಡ್ತೀನಿ, ಯಾಕೆ ಡೆಲಿವರಿ ಆದರೂ ಯಾಕೆ ಖುಷಿಯಲ್ಲಿಲ್ಲ ಅಂತ ನನಗೆ ಹಿಂಗೆ ತಲೆಯಲ್ಲಿ ಆಗ್ತಾಯಿತ್ತು. ಆ ಕಾರ್ಡನ್ನು ತೊಗೊಂಬಂದು ನನಗೆ ಬಂದು ತೋರಿಸಿದೆ. ನಾನು ಅರ್ಧ ಕಣ್ಣಲ್ಲಿ ಏನಿದೆ ಆವಾಗ ನರ್ಸ್ ನನಗೆ ಎಕ್ಸ್ಪ್ಲೈನ್ ಮಾಡಿದರು. ಆಮೇಲೆ ಡಾಕ್ಟರ್ಸ್ ಎಲ್ಲ ಬಂದು ಅವ್ರಿಗೆ ಬೈದರು, ನರ್ಸಿಗೆ, ಯಾರಾದರೂ ಹೇಳ್ತಾರಾ ಡೆಲಿವರಿ ಆಗಿ ಇನ್ನೂ ಬಂದಿದ್ದಷ್ಟೇ, ಈಗ ಯಾರಾದರೂ ಹೇಳ್ತಾರಾ, ಏನಾದರೂ ಆದರೆ ಏನು ಇದು ಕತ್ತೆ ಅಂತ. ಬಟ್ ನನಗೆ ಆವಾಗ ಇಂಟರ್ನೆಟ್ ನೋಡೋಕ್ಕೆಲ್ಲ ಏನು ಆವಾಗ ಮಲಗಿದವ್ರಿಗೆ ಅಂತ ಅಲ್ಲಿ ಸಿಗತ್ತೆ. ಇಲ್ಲ, ನನಗೆ ಗೊತ್ತಿಲ್ಲ, ಒಂದು ಪ್ರಶ್ನೆ ಕೇಳ್ತೀನಿ. ಸಿಸೇರಿಯನ್ಗೆ ಸಿ ಸೆಕ್ಷನ್ಗೆ ಅನಸ್ತೇಷಿಯಾ ಕೊಡ್ತಾರೆ, ನಾರ್ಮಲ್ ಡೆಲಿವರಿಗೂ ಅನಸ್ತೇಷಿಯಾ ಕೊಡ್ತಾರೆ? ಅನಸ್ತೇಷಿಯಾ ಅಲ್ಲ, ಇಲ್ಲ. ಬಟ್ ನಿಮಗೆ ಯಾಕೆ ಅದ ನಾರ್ಮಲ್ ಡೆಲಿವರಿ ಇದ್ರೂ ಡೆಲಿವರಿ ಪೇಯ್ನ್ಗೆ ತುಂಬ ಚೇಂಜಸ್ ಆಗುತ್ತೆ. ಲೈಕ್ ನಿಮ್ಮ ಅಷ್ಟು ಮೂಳೆಗಳು ಮುರಿದಂಗೆ ಆಗುತ್ತೆ. ಅದು ಡೆಲಿವರಿ ಪೇಯ್ನ್ ಅದು ಯಾವ ತಾಯಿ ಬೇಕಾದರೂ ಕೇಳಿ. ಅದಾದಮೇಲೆ ಯಾರೂ ಲಕ ನಗಡ್ಕೊಂಡೇ ಇರಲ್ಲ ಇಮಿಡಿಯೇಟ್ಲಿ. ಅದೊಂದು 3-4 hours ಬೇಕು ಸೆಟ್ಲ್ ಆಗೋದಕ್ಕೆ, ನಾರ್ಮಲ್ ಸ್ಟೇಟಿಗೆ ಆದರೂ ಬರೋದಕ್ಕೆ. ಆಮೇಲೆ ನಂದೇನಾಗಿತ್ತು ಅಂದರೆ ಸ್ವಲ್ಪ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆಗಿತ್ತು ಟೈಮಲ್ಲಿ. ಪ್ರೆಗ್ನೆನ್ಸಿಲಿ ತುಂಬ ನಾನು ಕಷ್ಟ ಅನುಭವಿಸಿದ್ದೆ. ಅದಾದಮೇಲೆ ಡೆಲಿವರಿ ಆದಮೇಲೆ ಅದು ಹಿಂಗೆ ಅಂತ ಗೊತ್ತಾದಮೇಲೆ ನಮಗೂ ಅಂದರೆ ಸ್ಪೆಷಲ್ ಚೈಲ್ಡ್ ಅಂದರೆ ಏನು ಇದೆಲ್ಲ ಏನೂ ಗೊತ್ತಿಲ್ಲಲ್ಲ. ಸೊ ನಾನು ಸ್ವಲ್ಪ ಬ್ಲ್ಯಾಂಕ್ ಆಗಿದ್ದೆ. ಆಮೇಲೆ ಮತ್ತೆ ಡಾಕ್ಟರ್ಸು ಹೇಳಿದ್ರು, ಬಟ್ ಅವಾಗೆಲ್ಲ ತುಂಬ ಅಂದರೆ ಏನೇನೋ ಇತ್ತು, ಸುಮಾರು ಹೆಲ್ತ್ ಕಾಂಪ್ಲಿಕೇಶನ್ಸ್ ಇದಿರ್ಬೋದು ಅಂತ ಸುಮಾರು ಟೆಸ್ಟ್ಗಳು. ಲೈಕ್ ಬಾಣಂತಿಯಾಗಿ ರೆಸ್ಟ್ ಮಾಡಬೇಕಾಗಿರೋಳು ನಾನು ಕಂಪ್ಲೀಟ್ 3 months ಹಾಸ್ಪಿಟಲಲ್ಲೇ ಓಡಾಡಿಕೊಂಡೇ ಇದ್ದೆ. ಇವಾಗ ಈ ಮಣಿಪಾಲ್ ಕೋವಿಡ್ ಟೈಮಲ್ಲಿ ಅವಲ್ಲಿ ಮಂಗಳೂರಲ್ಲಿ ಮಣಿಪಾಲ್ KMC ಹಂಗೆ ಓಡಾಡಿಕೊಂಡು ಇದು ಟೆಸ್ಟ್ಗಳು ಇದೆಲ್ಲ ಸುಮಾರಿತ್ತು. ದಟ್ಸ್ ಅ ಡಿಫ್ರೆಂಟ್ ಜರ್ನಿ ಇರುತ್ತೆ. ನಂತರ ತುಂಬ ಜನ ಸ್ಟಾರ್ಟಿಂಗ್ ಅಂತೂ ನಿಮಗೆ ಅದು ತೊಗೊಳಕ್ಕಾಗಲೇ ಇಲ್ಲ, ತುಂಬ ಬೇಜಾರಾಯ್ತಾ, ತುಂಬ ಹರ್ಟ್ ಆಯಿತಾ? ಹಾಂ, ಡೆಫಿನೆಟ್ಲಿ ಹರ್ಟ್. ಅಂದರೆ ನಮಗದು ಗೊತ್ತಿಲ್ಲ, ಸಬ್ಜೆಕ್ಟ್ ಗೊತ್ತಿಲ್ಲ. ಸ್ಟಡಿ ಮಾಡ್ತಾರೆ, ಇಂಟರ್ನೆಟ್ಟಲ್ಲಿ ನೋಡೋದೆಲ್ಲ ಭಯಂಕರ ಕರಾಳ ಸ್ಟೋರಿಗಳೇ ಇರುತ್ತೆ. ಆಮೇಲೆ ಯಾವಾಗಲೂ ವೈಭವೀಕರಣನೇ ಇರುತ್ತೆ ಇಂಟರ್ನೆಟ್ಗಳಲ್ಲಿ ಸುಮಾರು. ಅದೆಲ್ಲ ನೋಡಿದಾಗ ಹೆಂಗೆ ಫ್ಯೂಚರ್ ಹೆಂಗೆ ಈಗ ಏನಾಗುತ್ತೆ ಅಂದರೆ ನಾವು ಹೆಂಗೋ ಸಹಿಸ್ಕೊಂಡ್ಬಿಡ್ತೀವಿ. ಬಟ್ ನಮ್ಗೆ ತುಂಬ ಬೇಕಾಗಿರೋರು ಅಥವಾ ನಮ್ಮ ಬ್ಲಡ್ ರಿಲೇಟಿವ್ಸ್ಗೆ ನಮಗೆ ಏನೇ ಸಣ್ಣ ತೊಂದರೆ ನಮ್ಗೆ ತಡ್ಕೊಳಕ್ಕಾಗಲ್ಲ. ಅದರಲ್ಲೂ ಮಗು ಫ್ಯೂಚರ್ ಹಿಂಗಿರುತ್ತಾ, ಮಗು ಹಿಂಗೆ ಕಾಣಿಸುತ್ತಾ, ಹಿಂಗೆ ನಡೆಯುತ್ತಾ, ಮಾತಾಡೋಕ್ಕೆ ಬರಲ್ವಾ, ನಡೆಯೋಕ್ಕೆ ಬರಲ್ವಾ, ಇದೆಲ್ಲ ಯಾವುದೇ ಒಬ್ಬ ತಾಯಿಗೆ ಒಂದು ಸಣ್ಣ ಜ್ವರ ಬಂದರೂ ತಾಯಿಗೆ ಹೆಂಗಾಗುತ್ತೆ ಕೇಳಿ. ಅಂಥದ್ರಲ್ಲಿ ಮಗುವೇ ಡಿಫ್ರೆಂಟ್ ಅಂತಾದಾಗ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಭಯಂಕರ ದೊಡ್ಡ ಸ್ಟ್ರೆಂತ್ ಬೇಕು. ಆ ಸ್ಟ್ರೆಂತ್ ಯಾವ ತಾಯಿಗೂ ಇರಲ್ಲ. ಅದು ಸ್ಟೆಪ್ ಬೈ ಸ್ಟೆಪ್ ನಾವು ಬೆಳೆಸ್ಕೊತಾ ಬರಬೇಕು. ನನಗೂ ಹಾಗೆ ಆಯಿತು. ಇಂಟರ್ನೆಟ್ ಥಿಂಗ್ಸ್ ಎಲ್ಲ ತುಂಬ ಸ್ಕೇರಿ ಇತ್ತು. ಡಾಕ್ಟರ್ ಸ್ವಲ್ಪ ಧೈರ್ಯ ತುಂಬಿದ್ರು. ಬಹುಶಃ ನೀವು ಯಾವತ್ತೂ ಯೋಚನೆ ಮಾಡಿರಲಿಲ್ಲ ಅನ್ಸುತ್ತೆ ನಿಮ್ಮ ಜೀವನದಲ್ಲೂ ಹೀಗಾಗ್ಬೋದು ನನಗೆ ಹುಟ್ಟೋ ಮಗು ಅಂತ? ಇಲ್ಲ, ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ನನ್ನ ಏಜು ಆವಾಗ ತುಂಬ 25 years ಅವಳು ಹುಟ್ಟಿದಾಗ ನನಗೆ ಏಜ್ ಮ್ಯಾಟರು ಆಗಿರಲಿಲ್ಲ, ನಾವು ಬ್ಲಡ್ ರಿಲೇಟಿವ್ಸು ಆಗಿರಲಿಲ್ಲ. ಬಟ್ ಅವಳು ಹುಟ್ಟಿದ ಮೇಲೆ ನಾನು ತುಂಬ ಚೇಂಜ್ ಆದೆ, ನನ್ನ ಲೈಫ್ ತುಂಬ ಚೇಂಜ್ ಆಯಿತು. ಆಮೇಲೆ ನಾನು ತುಂಬ ವ್ಯಾಲ್ಯೂಸ್ ಕಲ್ತ್ಕೊಂಡೆ. ಆಮೇಲೆ ಈ ಥರ ನಂತರ ಇರೋ ಪೇರೆಂಟ್ಸ್ ತುಂಬ ಜನರ ನೋಡಿದೆ, ನಾನು ಮಕ್ಕಳನ್ನು ನೋಡಿದೆ. ಸೊ ಅಲ್ಲೇ ಲೈಫಿನ ಬಗೆಗಿನ ಮಕ್ಕಳ ಬಗ್ಗೆ ದೃಷ್ಟಿಕೋನ ಚೇಂಜ್ ಆಯಿತು. ತುಂಬ ಚಾಲೆಂಜಸ್ ಇದೆ. ನಿಮಗೆ ಹೇಳ್ದಂಗೆ ಈಗ ಅದೇ ಏಜ್ನ ಇನ್ನೊಬ್ಬ ಮಗು ಯಾವುದೋ ಕ್ಲಾಸಲ್ಲಿ ಓದ್ತಾ ಇರ್ತಾರೆ ಅಥವಾ ಅವರು ತುಂಬ ಫಾಸ್ಟ್ ಇರ್ತಾರೆ, ನಮ್ಮ ಮಕ್ಕಳು ಅದಕ್ಕೆ ಕೋಆಪ್ರೇಟ್ ಮಾಡೋಕ್ಕಾಗಲ್ಲ ಅಂದಾಗ ಅಫ್ಕೋರ್ಸ್ ತಾಯಿಯಾಗಿ ಹೆಂಗೆ ನೋವಾಗುತ್ತೋ ಅದು ನನಗೂ ಆಗುತ್ತೆ. ಬಟ್ ಅದನ್ನೆಲ್ಲ ಓವರ್ಕಮ್ ಆಗಿ ದೇವರು ಇಷ್ಟು ಪ್ರೀತಿ ಕೊಡೋ ಮಗು ಕೊಟ್ಟಿದ್ದಾನಲ್ಲ ಅಂತ ನಾವು ಆ ಥರ ಆ್ಯಂಗಲಲ್ಲಿ ನೋಡ್ತಾ ಇರ್ತೀವಿ. ಲೈಫು ಎಲ್ಲರಿಗೂ ಎಲ್ಲ ಸ್ಟೇಜಲ್ಲೂ ಎಲ್ಲನೂ ಕಲಿಸ್ತಾ ಹೋಗುತ್ತೆ. ನೀವು ಕಲಿಯುವಂಥ ಒಂದು ವ್ಯವಧಾನ ಇಟ್ಕೋಬೇಕು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಅದರಲ್ಲೂ ಏನೋ ದೇವರು ಒಳ್ಳೇದು ಮಾಡಿದ್ದಾನೆ ಅಂತ ಹುಡುಕಿದ್ರೆ ನೀವು ತುಂಬ ಸಮಾಧಾನ ಲೆವೆಲಲ್ಲಿ ಇರ್ತೀರ. ಇಲ್ಲ ಅಂತಂದರೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ, ನಂಗೆ ಯಾಕೆ ಹಿಂಗೆ ಈ ಕೊರಗೋದ್ರಲ್ಲೇ ಜೀವನ ಅರ್ಧ ಮುಗ್ದೋಗುತ್ತೆ. ಲೈಫಲ್ಲಿ ಕೊರಗೋದೇ ಜೀವನ ಆದರೆ ನಿಮ್ಮ ಸೆಲೆಬ್ರೇಷನ್ ಜಾಗ ಇರಲ್ಲ. ಸೊ ನೀವು ಕೊರಗಬಾರ್ದು, ಅರ್ಥ ಮಾಡ್ಕೋಬೇಕು. ಸೆಲೆಬ್ರೇಷನ್ ಮೋಡಿಗೆ ನಿಮ್ಮ ನೀವು ತಗೊಂಡು ಹೋಗಬೇಕು. ಅಷ್ಟು ನನ್ನ ಅಭಿಪ್ರಾಯ. ಓಕೆ, ಡೌನ್ ಸಿಂಡ್ರೋಮ್. ಹೌ ಟು ಓವರ್ಕಮ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಥಿಂಗ್? ಇಲ್ಲ, ಓವರ್ಕಮ್ ಇಲ್ಲ, ಅದ್ರ ಜೊತೆಗೆ ಜೀವನ ಮಾಡೋದೇ. ಪ್ರಾಬ್ಲಮನ್ನು ನೀವು ಫೇಸ್ ಮಾಡಬೇಕು ಅಂತ ಬಂದಾಗ ಪ್ರೆಷರ್ ಬಿಲ್ಡ್ ಆಗುತ್ತೆ. ಯಾವಾಗ ನೀವು ಪ್ರಾಬ್ಲಮನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಅದ್ರ ಜೊತೆಗೆ ನೀವು ಹೆಜ್ಜೆ ಹಾಕ್ತಾ ಹೋದಾಗ ಪ್ರಾಬ್ಲಮ್ ಥರ ಅನಿಸಲ್ಲ, ಸಹಜೀವನ ಥರ ಫೀಲ್ ಆಗುತ್ತೆ. ನನ್ನ ಮಗಳು ಶಿ ಈಸ್ ಅ ಸ್ಪೆಷಲ್ ಚೈಲ್ಡ್ ಇರ್ಬೋದು, ಬಟ್ ಶಿ ಈಸ್ ಆ್ಯಕ್ಟಿವ್, ಟಚ್ ವುಡ್.
ಆ್ಯಂಡ್ ನಾವು ಅವಳಿಗೆ ಒಂದು ಒಳ್ಳೆ ಲೈಫ್ ಕೊಡಬೇಕಂತ ಸ್ಟ್ರಗಲ್ ಮಾಡ್ತಾ ಇರ್ತೀವಿ. ಸಿಂಡ್ರೋಮ್ ಇಟ್ ಸೆಲ್ಫ್ ಇಸ್ ಇಟ್ ಅನ್ಹೆಲ್ದಿ ಫಾರ್ ಹ್ಯೂಮನ್ ಬೀಯಿಂಗ್? ಇಟ್ಸ್ ಅ ಜೆನೆಟಿಕ್ ಡಿಸಾರ್ಡರ್ ಅಷ್ಟೇ. ಸಮ್ ಕ್ರೋಮೋಸೋಮ್ ಅಬ್ನಾರ್ಮಲಿಟಿಯಿಂದ ಅದಾಗುತ್ತೆ. ತುಂಬ ಜನ ಮಕ್ಕಳು ಆ ಥರ ಇದ್ದಾರೆ. ಅದ್ರ ಬಗ್ಗೆ ತುಂಬ ಪೇರೆಂಟ್ಸು ಅಂದರೆ ನಾರ್ಮಲ್ ಮಕ್ಕಳ ಪೇರೆಂಟ್ಸ್ ಅದ್ರ ಬಗ್ಗೆ ಒಂದು ಅವೇರ್ನೆಸ್ಸು ಬೆಳೆಸ್ಕೋಬೇಕು. ಅಂದರೆ ಸೆನ್ಸಿಟಿವ್ ಆಗಿ ತಮ್ಮ ಮಕ್ಕಳನ್ನು ಸ್ಪೆಷಲ್ ಚಿಲ್ಡ್ರನ್ ಕಡೆಗೆ ಜಾಸ್ತಿ ಗಮನ ಕೊಟ್ಟು ಅವರನ್ನು ನಮ್ಮ ಸ್ಪೀಡಿಗೆ ಅವ್ರು ಮ್ಯಾಚ್ ಆಗಲ್ಲ, ಆದರೆ ಅವರ ಸ್ಪೀಡಿಗೆ ನಾವು ಮ್ಯಾಚ್ ಆಗ್ಬೋದು ಅನ್ನೋ ಥರ ಒಂದು ಕಾಳಜಿ ಇಟ್ಕೊಂಡು ಅವ್ರನ್ನ ನೋಡ್ತಾ ಹೋದರೆ ಆ ಮಕ್ಕಳು ಕೂಡ ಸೊಸೈಟಿಲಿ ತುಂಬ ಕಾನ್ಫಿಡೆಂಟಾಗಿ ಮುಂದೆ ಬರ್ತಾರೆ. ಅದು ಕಾಯಿಲೆ ಅಲ್ಲ, ಅದು ಇಟ್ಸ್ ಅ ಸಿಂಡ್ರೋಮ್ ಅಂತ ಹೇಳ್ತಾರೆ. ಅದೇ ಐ ಅಂಡರ್ಸ್ಟುಡ್. ಇಟ್ಸ್ ನಾಟ್ ಅ ಡಿಸೀಸ್. ಸೊ ಇಟ್ ವಿಲ್ ಕ್ಯಾರಿ ಥ್ರೂ ಔಟ್ ದ ಲೈಫ್. ಹೌದು, ನಾರ್ಮಲ್ ಆಗಿಬಿಟ್ಟಿದೆ ಆ ಸಿಂಡ್ರೋಮ್ ಎಲ್ಲ. ಅವ್ನು ತುಂಬ ಮಕ್ಕಳಿದ್ದಾರೆ ಆ ಥರ, ತುಂಬ ಪೇರೆಂಟ್ಸು ಈ ಸಮಸ್ಯೆನ ಫೇಸ್ ಮಾಡ್ತಾ ಇದ್ದಾರೆ. ಆಮೇಲೆ ದೇವರು ಏನೋ ಕೊಟ್ಟಿರ್ತಾನೆ ಅಂತಂದರೆ ನಾವು ಅದನ್ನು ಫುಲ್ ಮನಸ್ಸಿಂದ ಅಕ್ಸೆಪ್ಟ್ ಮಾಡ್ಕೊಂಡು ನಡೆಸ್ಕೊಂಡು ಹೋಗಬೇಕು. ನಾವು ಅದರಲ್ಲಿ ಮತ್ತೆ ಸರಿ ಇರೋರು ತುಂಬ ಅಹಂಕಾರ ಪಡಬಾರ್ದು, ಸರಿ ಇಲ್ದಿರೋರು ತುಂಬ ದುಃಖ ಪಡಬಾರ್ದು. ಅದರ ನಡುವಲ್ಲಿ ಲೈಫನ್ನು ನಾವು ತಗೊಂಡು ಹೋಗಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.